Hello everyone, welcome back to our YouTube channel. I am Nadaf. Today I am discussing uh, about the active voice and passive voice negative sentence in the simple present tense. Already I told you in the assertive sentence in the present simple present tense. So let's start now. Simple present tense. So I told in sentence of assertive in the active voice to passive voice. So here I write a novel. So here this is the assertive sentence in voice active voice. ಇದು ಆಕ್ಟಿವ್ ವಾಯ್ಸ್ದಲ್ಲಿ ಇರತಕ್ಕಂತಹ ವಾಕ್ಯವಾಗಿದೆ. I is the subject, write is the verb, a novel is the object. So how to make into the passive voice sentence? It's a very simple. A novel is written by me. So what it has the structure? The structure here, a novel is the object, is the helping verb, written is the main verb, third or pp means past participle verb ಅಂತ ಹೇಳ್ತೀವಿ. Then boy is the boy and then me is the subject. So this is the passive voice. So here in the assertive sentence. So how to we change into the negative sentence in the simple present tense, passive active voice to passive voice sentence here? No, negative sentence. Negative sentence ಅಂತಂದಾಗ it gives the negative meaning. Negative means ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ನಕಾರಾತ್ಮಕ ವಾಕ್ಯ ಎಂದು ಕರೆಯುತ್ತೇವೆ. ಈ ನಕಾರಾತ್ಮಕ ವಾಕ್ಯದಲ್ಲಿ ನಾವು ಕರ್ತೃ ಪ್ರಯೋಗದಿಂದ ಕರ್ಮ ಪ್ರಯೋಗವನ್ನು ಮಾಡಬೇಕಾಗಿದೆ. ಇದನ್ನೇ ತಗೊಂಡು ನಾವು ಸೇಮು ಐ do not write novel. ಇಲ್ಲಿ ನಾವು ಈ ಒಂದು ಸ್ಟ್ರಕ್ಚರು ಏನೇನು ಒಳಗೊಂಡಿದೆಯಪ್ಪ ಅನ್ನೋದನ್ನು ಇವಾಗ ನಾವು ನೋಡೋಣ. ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತಕ್ಕಂಥ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಅಂತಕ್ಕಂಥದ್ದನ್ನು ನಾವು ಬಳಕೆನ ಮಾಡ್ತೀವಿ. ಸೊ ಹೀಗಿದ್ದಾಗ ನೋಡಿ, ಇದರ ಒಂದು ಸ್ಟ್ರಕ್ಚರ್ ಏನಾಗಿದೆಯಪ್ಪ ಅಂತಂದಾಗ ಇದು ಯಾವ ವಯಸ್ಸಲ್ಲಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಇದು ಮೊದಲನೇದಾಗಿ ವಾಟ್ ಕೈಂಡ್ ಆಫ್ ದ ಸೆಂಟೆನ್ಸ್, ವಾಟ್ ಕೈಂಡ್ ಆಫ್ ದ ವಾಯ್ಸ್ ಆ್ಯಂಡ್ ಇದನ್ನು ವಾಟ್ ಇಟ್ ಹ್ಯಾಸ್ ದ ಸ್ಟ್ರಕ್ಚರ್, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಈ ಒಂದು ವಾಕ್ಯ ಯಾವುದಾಗಿದೆಯಪ್ಪ ಅಂತಂದಾಗ ಇದು ನಕಾರಾತ್ಮಕ ವಾಕ್ಯವಾಗಿರ್ತಕ್ಕಂಥದ್ದು. ಇದು ಯಾವ ವಯಸ್ಸಲ್ಲಿದೆಯಪ್ಪ ಅಂತಂದಾಗ ಇದು ಆಕ್ಟಿವ್ ವಾಯ್ಸ್ದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೋಬೇಕು. ಹೌದಾ, ಈ ಒಂದು ಸ್ಟ್ರಕ್ಚರ್ ಏನೇನು ಒಳಗೊಂಡಿದೆ ಅನ್ನೋದನ್ನು ಇವಾಗ ನಾವು ನೋಡೋಣ. ನೋಡಿ, ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ನಾಟ್ ಅಂತಕ್ಕಂಥದ್ದು ಇದೆ, ರೈಟ್ ಅಂತಕ್ಕಂಥದ್ದು ವರ್ಬ್ ಇದೆ, ನಾವೆಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಇಲ್ಲಿ ನಿಮಗೆ ಅನಿಸಿರ್ಬೋದು ನಾವೆಲ್ ಅಂತೇಳಿ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಕ್ವಶನ್ ಬಂದಿರ್ಬೋದು. ಇಲ್ಲಿ ಅಂತಕ್ಕಂಥದ್ದು ಎ ಅಂತಕ್ಕಂಥದ್ದನ್ನು ಯಾಕೆ ಹಾಕೋದಿಲ್ಲಪ್ಪ ಅಂತಂದಾಗ ಐ ಡು ನಾಟ್ ರೈಟ್ ನಾವೆಲ್ ಅಂತೇಳಿ ಅನ್ನೋದು ಮೀನಿಂಗ್ಗೆ
ಕರೆಕ್ಟ್ ಆಗುತ್ತೆ. ಐ ಡು ನಾಟ್ ರೈಟ್ ಅ ನಾವೆಲ್ ಅಂದ್ರೆ ಒಂದು ಕಾದಂಬರಿಯನ್ನು ಬರೆಯುವುದಿಲ್ಲ ಅಂತಕ್ಕಂಥದ್ದು. ಒಂದು ಕಾದಂಬರಿಯನ್ನು ಬರೆಯುವುದಿಲ್ಲ, ಏನು ಓದಿದೆ ಎಲ್ಲವೂ ಕಾದಂಬರಿ ಬರೆಯುತ್ತೇನೆ ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತೈತಿ. ಅದಕ್ಕಾಗಿ ನಾವು ಅ ಅಂತಕ್ಕಂಥದನ್ನ ಬಳಸಬಾರ್ದು ಇಲ್ಲಿ ಬಿಗಿನಿಂಗ್ ಆಫ್ ದಿ ನಾವೆಲ್. ಹೌದಾ, ಈ ನಾವೆಲ್ದ ಮುಂಚಿತವಾಗಿ ನಾವು ಇಲ್ಲಿ ಅ ಅಂತಕ್ಕಂಥದನ್ನ ಬಳಕೆನ ಮಾಡಬಾರ್ದು. ಇವಾಗ ಈ ಒಂದು ನೆಗೆಟಿವ್ ಸೆಂಟೆನ್ಸ್ದಲ್ಲಿ ನಾವು ಆಕ್ಟಿವ್ ವಾಯ್ಸನ್ನು ಮಾಡಿದ್ದೀವಿ. ಈ ಆಕ್ಟಿವ್ ವಾಯ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಫಾರ್ಮುಲಾ ಒಂದು ಕಡೆ ನೀವು ಬರ್ಕೋಬೇಕು. ಯು ರಿಮೆಂಬರ್ ಇಟ್ ಫಾರ್ಮುಲಾ ಆಫ್ ದಿಸ್ ಒನ್ ಸೆಂಟೆನ್ಸ್: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಈ ಒಂದು ಫಾರ್ಮುಲಾ ನಿಮಗೆ ನೆನಪಿರಬೇಕು. ಈ ಫಾರ್ಮುಲಾ ಇತ್ತಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾವುವು ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಬರ್ಬೋದು. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಆರ್ ಡಸ್ ಅಂತಕ್ಕಂಥದನ್ನು ನಾವಿಲ್ಲಿ ಬಳಕೆನ ಮಾಡ್ತೀವಿ. ಈ ಡೂ ಆರ್ ಡಸ್ ಅನ್ನು ತೆಗೆದುಕೊಂಡು ಅದರ ಜೊತೆಗೆ ನಾಟ್ ಅಂತಕ್ಕಂಥದನ್ನು ಉಪಯೋಗಿಸ್ತೀವಿ. ಇವಾಗ ಇದು ಆಕ್ಟಿವ್ ವಾಯ್ಸ್ ಇದೆ, ಇದು ಕರ್ತೃ ಪ್ರಯೋಗವಾಗಿದೆ. ಇವಾಗ ಇದನ್ನು ನಾವು ಏನು ಮಾಡಬೇಕಾಗಿದೆಪ್ಪ ಅಂತಂದಾಗ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕು. ಹೌದಾ, ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕಾದಾಗ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಅಸರ್ಟಿವ್ ಸೆಂಟೆನ್ಸ್ದಲ್ಲಿ ಏನು ಸಾದಾ ವರ್ತಮಾನ ಕಾಲದಲ್ಲಿ ಸಕಾರಾತ್ಮಕ ವಾಕ್ಯಗಳಲ್ಲಿ ನಾನು ಹೇಳಿದ್ದೇನೆ. ಯಾವ ರೀತಿ ಆಗ್ತದೆಪ್ಪ ಅಂತಂದಾಗ ಮೊದಲೇದಾಗಿ ಆಬ್ಜೆಕ್ಟ್ ಬರುತ್ತೆ. ಹೌದಾ, ಆಬ್ಜೆಕ್ಟ್ ಏನಿದೆಯಪ್ಪ ಅಂತಂದಾಗ ನಾವೆಲ್ ಏನು ಡೂ ನಾಟ್ ಅಂತಕ್ಕಂಥದ್ದು ಇದು ಏನಾಗ್ತದಪ್ಪ ಅಂತಂದಾಗ ಇಲ್ಲಿ ಈಸ್ ಅಂತಕ್ಕಂಥದ್ದಾಗ್ತತಿ. ಇಲ್ಲಿ ಈಸನ್ನು ಯಾಕೆ ನಾವು ಬಳಕೆನ ಮಾಡ್ತೀವಿ? ಹೌದಾ, ನಾವೆಲ್ ಅಂತಕ್ಕಂಥದ್ದು ಎಷ್ಟಿದಾವ್ರಿ? ಒಂದೇ ಇದೆ. ದಿಸ್ ಈಸ್ ದ ಸಿಂಗ್ಯುಲರ್. ಹೌದಾ, ಅದಕ್ಕಾಗಿ ನಾವು ಇಲ್ಲಿ ಈಸ್ ಅಂತಕ್ಕಂಥದ್ದನ್ನು ಬಳಕೆನ ಮಾಡ್ಕೊಂತೀವಿ. ನಾವೆಲ್ ಈಸ್ ನಾಟ್ ರಿಟರ್ನ್ ಬಾಯ್ ಮೀ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಿದ್ದೀವಿ. ಹೌದಾ, ಇವಾಗ ಏನನ್ನು ಒಳಗೊಂಡಿದೆಯಪ್ಪ ಅಂತಂದಾಗ ಇದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಯಿತು. ಈ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಯಾವ ವಾಕ್ಯದಲ್ಲಿ ಇದೆಯಪ್ಪ ಅಂತಂದಾಗ ಇದು ನೆಗೆಟಿವ್ ಸೆಂಟೆನ್ಸ್ದಲ್ಲಿ ಇರ್ತಕ್ಕಂಥದ್ದು ಇದಾಗಿದೆ. ಹೌದಾ, ಈಗ ನಾವೆಲ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಆಬ್ಜೆಕ್ಟ್ ಆಗಿದೆ. ಹೌದಾ, ಸಬ್ಜೆಕ್ಟ್ ಬಿಕಮ್ಸ್ ದಿ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ಸ್ ದಿ ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೌದಾ, ಈಸ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಆಗಿದೆ. ನಾಟ್ ರಿಟರ್ನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಥರ್ಡ್ ಆಗಿದೆ. ದೆನ್ ಬಾಯ್ ಅಂತಕ್ಕಂಥದ್ದು ಪ್ರಿಪೋಸಿಷನು ಬಾಯ್ ಮೀ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಇದು ಏನಾಯ್ತಪ್ಪ ಅಂತಂದಾಗ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅಂತ ನಾವು ಹೇಳ್ತೀವಿ. ಹೌದಾ, ಈ ಒಂದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಮಾಡಬೇಕಾದಾಗ ಇದನ್ನು ಕೂಡ ನಾವು ಫಾರ್ಮುಲಾ ನೆನ್ಪಿಟ್ಕೋಬಹುದು. ನೋಡಿ, ಮೊದಲನೇದಾಗಿ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಪ್ಲಸ್ ಇಲ್ಲಿ ಮೇನ್ ವರ್ಬ್ ಥರ್ಡ್ ಅಂತ ಹೇಳ್ತೀವಿ, ವರ್ಬ್ ಥರ್ಡ್ ಅಂತ ಹೇಳ್ತೀವಿ, ಅಥವಾ ಫಿ ಫಾರ್ಮ್ ಅಂತ ಹೇಳ್ತೀವಿ, ಪ್ಲಸ್ ಬಾಯ್ ಪ್ಲಸ್ ಮೀ ಮೀನ್ಸ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಹೌದಾ, ಇದು ಸಬ್ಜೆಕ್ಟು. ಹೌದಾ, ಎಷ್ಟು ನಮ್ಗೆ ಗೊತ್ತಿರಬೇಕು. ನಿಮ್ಗೆ ಇನ್ನೊಂದು ಇಲ್ಲಿ ಏನು ಆಗ್ತದಪ್ಪ ಅಂತಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಇದ್ದಾಗ ಹೆಲ್ಪಿಂಗ್ ವರ್ಬ್ಗಳು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನ ಮಾಡುವಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಏನೇನು ಬರ್ತಾವಪ್ಪ ಅಂತಂದಾಗ ಈಸ್, ಯಾಮ್ ಆರ್ ಅಂತಕ್ಕಂಥದ್ದು ಇಲ್ಲಿ ನಾವು ಉಪಯೋಗಿಸ್ತೀವಿ. ಇವು ಮೂರು ಈ ಒಂದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕಾದಾಗ ಬರುತ್ತೆ. ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕಾದಾಗ ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನಾವು ಇವುಗಳನ್ನು ಬಳಕೆನ ಮಾಡ್ಕೋತೀವಿ. ಯಾಮ್, ಈಸ್, ಆರ್ ಅಂತಕ್ಕಂಥದ್ದನ್ನು ಬಳಕೆನ ಮಾಡ್ಕೋತೀವಿ. ನೆಕ್ಸ್ಟ್ ನಾವು ಬೇರೆ ಎಕ್ಸಾಂಪಲನ್ನು ಇವಾಗ ತಗೋಣ. ನೋಡಿ, ನೆಗೆಟಿವ್ ಸೆಂಟೆನ್ಸನ್ನು ನಾವು ನೋಡಿದಾಗ ಯು ಡೂ ನಾಟ್ ಸ್ಪೀಕ್ ಇಂಗ್ಲಿಷ್. ಹೀಗಂದ್ರೆ ಏನು? ಹೌದಾ, ಯು ಡು ನಾಟ್ ಸ್ಪೀಕ್ ಇಂಗ್ಲಿಷ್. ಯು ಅಂತಕ್ಕಂಥದ್ದು ಎಂಥ ಸೆಂಟೆನ್ಸ್ ಇದೆ? ಇದು ನಕಾರಾತ್ಮಕ ವಾಕ್ಯ ಇದೆ. ಡು ನಾಟ್ ಅಂತಕ್ಕಂಥದ್ದು ಬಂದಿದೆ ನೋಡಿ. ಈ ಡು ನಾಟ್ ಅಂತಕ್ಕಂಥದ್ದು ಏನು ಇಂಡಿಕೇಟ್ಸ್ ಮಾಡ್ದತ್ತಪ್ಪ ಅಂತಂದಾಗ ನೆಗೆಟಿವ್ ಸೆಂಟೆನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ. ಸೊ ವಾಟ್ ಕೈಂಡ್ ಆಫ್ ದ ವಾಯ್ಸ್ ಈಸ್ ದಿ
ಆ್ಯಕ್ಟಿವ್ ವಾಯ್ಸ್. ಸೊ ದಿಸ್ ಒನ್ ಈಸ್ ದ ಆ್ಯಕ್ಟಿವ್ ವಾಯ್ಸ್. ನೋಡಿ ಇಲ್ಲಿ ಏನಿದೆ, ಸಬ್ಜೆಕ್ಟ್ ಬಂದಿದೆ, ಹೆಲ್ಪಿಂಗ್ ವರ್ಬ್ ಇದೆ, ನಾಟ್ ಇದೆ, ದೆನ್ ಸ್ಪೀಕ್ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತಂದಾಗ ವರ್ಬ್ ಇದೆ, ದೆನ್ ಇಂಗ್ಲೀಷ್ ಅಂತಕ್ಕಂಥದ್ದು ಏನಾಗಿದೆ, ಇದು ಆಬ್ಜೆಕ್ಟ್ ಆಗಿದೆ. ಹೌದಾ, ಇದು ಏನಾಗಿದೆ, ಯಾವ ಸೆಂಟೆನ್ಸಲ್ಲಿದೆ, ಇದು ನೆಗೆಟಿವ್ ಸೆಂಟೆನ್ಸ್ದಲ್ಲಿ ಇರ್ತಕ್ಕಂಥದ್ದು, ನೆಗೆಟಿವ್ ಸೆಂಟೆನ್ಸು. ದೆನ್ ಮತ್ತು ಇದು ಯಾವ ವಾಯ್ಸ್ದಲ್ಲಿದೆ, ಆ್ಯಕ್ಟಿವ್ ವಾಯ್ಸ್ದಲ್ಲಿ ಇರ್ತಕ್ಕಂಥದ್ದು, ಆ್ಯಕ್ಟಿವ್ ವಾಯ್ಸು. ದೆನ್ ವಾಟ್ ಇಟ್ ಹ್ಯಾಸ್ ದ ಸ್ಟ್ರಕ್ಚರ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇಷ್ಟು ಒಳಗೊಂಡಿದೆ ಇದು. ಮತ್ತು ಇದು ಏನು, ಇದನ್ನು ಯಾವ ರೀತಿ, ಹೌ ಟು ಮೇಕ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಹೌದಾ, ನೀನು ಇಂಗ್ಲೀಷ್ ಮಾತನಾಡುವುದಿಲ್ಲ ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತೈತಿ. ಹೌದಾ, ಕನ್ನಡದಲ್ಲಿ ಕೂಡ ನಾವು ಅರ್ಥವನ್ನು ಮಾಡ್ಕೋಬೋದು. ಇದನ್ನು ನಾವು ಕನ್ನಡದಲ್ಲಿ ನೀನು ಅಥವಾ ನೀವು ಅಥವಾ ನೀನು ಇಂಗ್ಲೀಷ್ ಮಾತನಾಡುವುದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. Then come to the make into the passive voice sentence. So here English is not speak ಇದ್ದಿದ್ದು ಸ್ಪೋಕನ್ ಆಗ್ತತಿ, ಸ್ಪೋಕನ್ ಬೈ ಯು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇಂಗ್ಲೀಷ್ ಈಸ್ ದ ಆಬ್ಜೆಕ್ಟ್, ಈಸ್ ದ ಹೆಲ್ಪಿಂಗ್ ವರ್ಬ್, ನಾಟ್ ಇಟ್ ಗಿವ್ಸ್ ದ ಮೀನಿಂಗ್ ಆಫ್ ನೆಗೆಟಿವ್, ಸ್ಪೋಕನ್ ಈಸ್ ದ ಫಿ ಫಾರ್ಮ್ ಆರ್ ವರ್ಬ್ ಥರ್ಡ್, ಬೈ ದೆನ್ ಯು ಈಸ್ ದ ಸಬ್ಜೆಕ್ಟ್. ಎಸ್, ಹೀಗಂದಾಗ ಇಂಗ್ಲೀಷವು ನಿನ್ನಿಂದ ಮಾತನಾಡಲ್ಪಡುವುದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಈ ಒಂದು ವಾಕ್ಯದ ಒಂದು ಅರ್ಥ ಏನಪ್ಪ ಅಂತಂದಾಗ, ನಿನ್ನಿಂದ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ನಿನ್ನಿಂದ ಮಾತನಾಡಲ್ಪಡುವುದಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಂಗ್ಲೀಷವು ನಿನ್ನಿಂದ ಅಥವಾ ನಿಮ್ಮಿಂದ ಮಾತನಾಡಲ್ಪಡುವುದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಎಸ್, ಓಕೆ. ಸೊ these are the negative sentence in the simple present tense, active voice to the passive voice sentences here. So come to the next sentence is the he does not speak English. ಎಸ್, ನೋಡಿ ಇದು ಏನನ್ನು ಒಳಗೊಂಡಿದೆ, ಇದು ಸ್ಟ್ರಕ್ಚರ ಸಬ್ಜೆಕ್ಟನ್ನು ಒಳಗೊಂಡಿದೆ. ಹೌದಾ, ಹೆಲ್ಪಿಂಗ್ ವರ್ಬನ್ನು ಒಳಗೊಂಡಿದೆ. ನಾಟ್ ಅಂತಕ್ಕಂಥದ್ದನ್ನು, ನಾಟು ಏನಾಗಿದೆ, ಇದು ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂಥದ್ದಾಗಿದೆ. ಹೌದಾ, ಸ್ಪೀಕ್ ಅಂತಕ್ಕಂಥದ್ದು ಏನಾಗಿದೆ, ವರ್ಬ್ ಆಗಿದೆ. ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಹೀಗಂದಾಗ ಹಿ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್. ಹೌದಾ, ಸಿ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್, ಇಟ್ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್. ಹೌದಾ, ಇಲ್ಲಿ ನಾವು ಎಡಿಷ್ನಲ್ ಆಗಿ ಏನು ತೊಗೊಂಡಿವಿ, ಇಲ್ಲಿ ಈಸ್ ಅಂತಕ್ಕಂಥದ್ದು ಏನು, ಇ ಎಸ್ ಅಂತಕ್ಕಂಥದ್ದನ್ನು ತೊಗೊಂಡಿವಿ. ಯಾಕೆ ತೊಗೊಂಡಿವಪ್ಪ ಅಂತಂದಾಗ, ಇಲ್ಲಿ ಹಿ ಸಿ ಇಟ್ ಥರ್ಡ್ ಪರ್ಸನ್ ಆಗಿವೆ. ಹೌದಾ, ಹಿ ಸಿ ಇಟ್ಗಳು ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇತ್ತಂದಾಗ ನಾವು ಇ ಎಸ್ ಪ್ರತ್ಯಯನ ಹೆಲ್ಪಿಂಗ್ ವರ್ಬಿಗೆ ನಾವು ತಗೋಬೇಕು. ಹೌದಾ, ಎಸ್, ಇದರ ಒಂದು ಮೀನಿಂಗ್ ಏನಪ್ಪ ಅಂತಂದಾಗ, ಹಿ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಮಾತನಾಡುವುದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಇದು ಯಾವ ವಾಯ್ಸ್ದಲ್ಲಿದೆ, ಇದು ಯಾವ ವಾಯ್ಸ್ದಲ್ಲಿದೆ, ಇದು ಆ್ಯಕ್ಟಿವ್ ವಾಯ್ಸ್ದಲ್ಲಿ ಇರ್ತಕ್ಕಂತಹ ವಾಕ್ಯವಾಗಿದೆ. ಇವಾಗ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು ಈಗ. ಹೌದಾ, ಪ್ಯಾಸಿವ್ ವಾಯ್ಸನ್ನು ಮಾಡಿ ನೋಡೋಣ. ನೋಡಿ, ಇಂಗ್ಲೀಷ್
is not spoken by, he becomes the him. ನೋಡಿ, ಇಂಗ್ಲಿಷ್ ಈಸ್ ನಾಟ್ ಸ್ಪೋಕನ್ ಬೈ ಹಿಮ್. ಇಂಗ್ಲಿಷವು ಅವನಿಂದ ಮಾತನಾಡಲ್ಪಡುವುದಿಲ್ಲ ಅಂತಕ್ಕಂಥದ್ದನ್ನ ಅರ್ಥವನ್ನು ಕೊಡ್ತೈತಿ. ಹೌದಾ? ವಾಟ್ ಇಟ್ ಹ್ಯಾಸ್ ದ ಫಾರ್ಮುಲಾ ಆಬ್ಜೆಕ್ಟ್, is the helping verb, not is the negative meaning, spoken is the verb third, it means PP form, first participle ಅಂತ ಹೇಳ್ತೀವಿ, then by and then subject. ಇದು ಏನೇನು ಒಳಗೊಂಡಿದೆ ನೋಡಿ, ಇಲ್ಲಿ ಹೇಳಿದ ಹಾಗೆ ಏನಪ್ಪ ಅಂತಂದಾಗ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಥರ್ಡ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದ್ದೀವಿ. ದೆನ್ come to next one is the interrogative sentence in the simple present tense. So here interrogative ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ತಂದಾಗ ಇದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ, ಆಸ್ಕ್ ದ ಕ್ವಶನ್ಸ್ ಅಂತ ಹೇಳ್ತೀವಿ. ಆಸ್ಕ್ ಕ್ವಶನ್ಸ್ ಅಂತ ಹೇಳ್ತೀವಿ. ಹೌದಾ? ಈ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಆರ್ ನೋ ಕ್ವಶನ್ ಮತ್ತು ಎಷ್ಟು ಪ್ರಕಾರವಾಗಿ ಬರ್ತಾವೆ ಇಲ್ಲಿ, ಎಸ್ ಆರ್ ನೋ ಕ್ವಶನ್ಸ್ ಆ್ಯಂಡ್ ದೆನ್ WH ಕ್ವಶನ್ಸನ್ನು ನಾವಿಲ್ಲಿ ನೋಡ್ತೀವಿ. ಹೌದಾ? ಈಗಾಗಲೇ ನಾನು ಟೆನ್ಸ್ಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಉಪೇಕ್ಷಿದ್ದೇನೆ. ಇವಾಗ ನಾ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಎಸ್ ಆರ್ ನೋ ಕ್ವಶನ್ ಅಂತಕ್ಕಂಥದ್ದನ್ನು ಮಾತ್ರ ತೆಗೆದುಕೊಂಡು ಇವಾಗ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಅದು WHಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಾನು ಮತ್ತೆ ಅದಕ್ಕಾಗಿ ಬೇರೆ ಒಂದು ವಿಡಿಯೋನ ಮಾಡ್ತೀನಿ. ಎಸ್, ಓಕೆ. ಇವಾಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ತಂದಾಗ ನೋಡಿ, ಡೂ ಐ ಸ್ಪೀಕ್ English? Question mark. Do I speak English? Do is the helping verb, I is the subject, speak is the verb, English is the object, and then question mark. ನಮಗೆ ಡು ಐ ಸ್ಪೀಕ್ ಇಂಗ್ಲೀಷ್ ಅಂತಕ್ಕಂಥದ್ದು ಎಸ್ ಆರ್ ನೋ. ಹೌದಾ? ನಾನು ಇಂಗ್ಲೀಷ್ ಮಾತನಾಡುತ್ತೇನೆ ಅಂತಕ್ಕಂಥದ್ದನ್ನು ಹೇಳಿದಾಗ ಹೌದು, ನಾನು ಇಂಗ್ಲೀಷನ್ನು ಮಾತನಾಡುತ್ತೇನೆ, ಎಸ್ ಐ ಸ್ಪೀಕ್ ಇಂಗ್ಲೀಷ್, ಹೀಗೆ ಹೇಳ್ತಕ್ಕಂಥದ್ದು. ಇದು ಯಾವ ವಾಯ್ಸ್ದಲ್ಲಿದೆಯಪ್ಪ ತಂದಾಗ ಆಕ್ಟಿವ್ ವಾಯ್ಸ್ ಇನ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನಾವು ನೋಡ್ತಕ್ಕಂಥದ್ದು. ಹೌದಾ? ಇದು ಯಾವ ವಾಕ್ಯದ ಯಾವ ವಾಯ್ಸ್ದಲ್ಲಿದೆ, ಆಕ್ಟಿವ್ ವಾಯ್ಸ್ದಲ್ಲಿದೆ. ಹೌ ಟು ಮೇಕ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಸೊ ಯು ರಿಮೆಂಬರ್ ಇಟ್ ಹಿಯರ್. Helping verb becomes the am, is, or when in the making the passive voice sentences. So here do means do ಅಂತಕ್ಕಂಥದ್ದೇನು ಹೆಲ್ಪಿಂಗ್ ವರ್ಬ್ ಆಗಿದೆ. ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಏನು ತಗೋಬೇಕು ನಾವು, ಈಸ್, ಆಮ್, ಆರ್ ಇದರೊಳಗೆ ಯಾವುದು ಒಂದು ತಗೋಬೇಕು. ಇದು ಡಿಪೆಂಡ್ ಅಪಾನ್ ದಿ ಪರ್ಸನ್ಸ್. ಹೌದಾ? ಈಗ ಇಂಗ್ಲೀಷ್ ಇದೆಯಪ್ಪ ತಂದಾಗ ಇಂಗ್ಲೀಷು ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕು, ಈಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳಬೇಕು. ಈಸ್. ದೆನ್ ಆ್ಯಸ್ ಯೂಶುವಲ್ ಇಂಗ್ಲೀಷ್ ಸ್ಪೋಕನ್ ಬೈ ಮೀ ಕ್ವಶನ್ ಮಾರ್ಕ್. ಇದು ಏನನ್ನು ಒಳಗೊಂಡಿದೆ, ಇದು ಆಕ್ಟಿವ್ ವಾಯ್ಸ್ದಲ್ಲಿ ಇರತಕ್ಕಂಥ ಸೆಂಟೆನ್ಸ್. ಡು ಐ ಸ್ಪೀಕ್ ಇಂಗ್ಲೀಷ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬನ್ನು ಒಳಗೊಂಡಿದೆ, ಸಬ್ಜೆಕ್ಟನ್ನು ಒಳಗೊಂಡಿದೆ, ವರ್ಬ್ ಇದೆ, ದೆನ್ ಆಬ್ಜೆಕ್ಟ್ ಇದೆ, ಅದಾದ ನಂತರ ಕ್ವಶನ್ ಮಾರ್ಕ್ ಇದೆ. ಎಸ್. ಸೊ ಇಲ್ಲಿ ಏನಿದೆಯಪ್ಪ ತಂದಾಗ ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ಸ್ಪೋಕನ್ ಅಂತಕ್ಕಂಥದ್ದು ವಿ ಥರ್ಡ್ ಆಗಿದೆ,
ದೆನ್ ಬಾಯ್ ಅಂತಕ್ಕಂಥದ್ದು ಏನಾಗಿದೆ, ಪ್ರಿಪೋಸಿಷನ್ ಆಗಿದೆ. ಏನು ಮೀ ಅಂತಕ್ಕಂಥದ್ದು ಏನಾಗಿದೆ, ಇದು ಐ ಬಿಕಮ್ಸ್ ದಿ ಮೀ ಈಸ್ ದ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಆಗಿದೆ. ಹೌದಾ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವಿ ಥರ್ಡ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಆಗಿದೆ. ಹೌದಾ, ಈ ಒಂದು ಪ್ಯಾಸಿವ್ ಸೆಂಟೆನ್ಸ್ ಮಾಡಬೇಕಾದಾಗ ನಿಮ್ಗೆ ಈಗಾಗಲೇ ಹೇಳಿದೆ, ಯಾಮ್ ಈಸ್ ಆರ್ ಅಂತಕ್ಕಂಥದ್ದು ಇಲ್ಲಿ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ವರ್ಬ್ ಇರ್ತಕ್ಕಂಥದ್ದು ಏನು V1 ಇರುತ್ತೆ, ಅದನ್ನು V3 ಫಾರ್ಮನ್ನು ತಗೋಬೇಕು. ಸ್ಪೀಕ್, ಸ್ಪೋಕ್, ಸ್ಪೋಕನ್ ಅಂತಕ್ಕಂಥದ್ದನ್ನ ಅರ್ಥವನ್ನು ಕೊಡುತ್ತೆ. ಸಾಕಷ್ಟು ನಾವು ತೆಗೆದುಕೊಂಡು ಇದು ಮಾಡ್ಬೋದು. ಇವಾಗ ಈಸ್ ಇಂಗ್ಲೀಷ್ ಸ್ಪೋಕನ್ ಬೈ ಮೀ, ಇಂಗ್ಲೀಷವು ನನ್ನಿಂದ ಮಾತನಾಡಲ್ಪಡುತ್ತದೆಯೇ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಎಸ್, ನೆಕ್ಸ್ಟು he eats he eats an apple. ಈಗ ಈ ಸೆಂಟೆನ್ಸ್ ಇದೆ, ಇದು ಯಾವ ಸೆಂಟೆನ್ಸ್ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೋಡೋಣ. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಈ ಅಸರ್ಟಿವ್ ಸೆಂಟೆನ್ಸನ್ನು ನಾವು ಏನು ಮಾಡಬೇಕಾಗಿದೆ, ಈಗ ಚೇಂಜ್ ಇಂಟು ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್, ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸಸ್ದಲ್ಲಿ ನಾವು ಇವುಗಳನ್ನು ನೋಡ್ತೀವಿ. ಒಂದು ಸೆಂಟೆನ್ಸಿಂದ ಮತ್ತೊಂದು ಸೆಂಟೆನ್ಸ್ಗೆ ಮಾಡ್ತಕ್ಕಂಥದ್ದು. ಹೌದಾ, ಹಿ ಈಟ್ಸ್ ಆ್ಯನ್ ಆ್ಯಪಲ್ ಇದೆ, ಹಿ ಈಟ್ಸ್ ಆ್ಯನ್ ಆ್ಯಪಲ್ ಇದ್ದಿದ್ದನ್ನು ನಾವು ಏನು ಮಾಡಬೇಕಾಗಿದೆ, ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ನಾವು ಪರಿವರ್ತನೆ ಮಾಡಬೇಕು. ಹೌದಾ, ಈಗ ಪರಿವರ್ತನೆ ಮಾಡಬೇಕಪ್ಪ ಅಂತಂದಾಗ ಏನು ಬೇಕಾಗಿದೆ, ಇಲ್ಲಿ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡಬೇಕಪ್ಪ ಅಂತಂದಾಗ ಅದು ಯಾವಾಗ ಆ್ಯಕ್ಟಿವ್ ವಾಯ್ಸ್ದಲ್ಲಿ ಮಾಡಬೇಕು. ಇದು ಯಾವ ವಾಯ್ಸ್ದಲ್ಲಿದೆ, ಆ್ಯಕ್ಟಿವ್ ವಾಯ್ಸ್ದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಡಸ್ he eat an apple? ಎಸ್, ಏನು ಚೇಂಜ್ ಆಯ್ತು ಇಲ್ಲಿ, ಏನಿಂದ ಚೇಂಜ್ ಆಗಿರಲಿಲ್ಲ. ಡೂ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರಬೇಕು. ಹೌದಾ, ಅದಾದ ನಂತರ ಸಬ್ಜೆಕ್ಟ್ ಬರಬೇಕು, ಸಬ್ಜೆಕ್ಟ್ ಆದ ನಂತರ ವರ್ಬ್ ಬರಬೇಕು, ವರ್ಬ್ ಆದ ನಂತರ ಆಬ್ಜೆಕ್ಟ್ ಬರಬೇಕು, ಅದಾದ ನಂತರ ಎಂಡಿಂಗ್ ದಿ ಕ್ವಶನ್. ಎಸ್, ಇಷ್ಟು ಗೊತ್ತಿರಬೇಕು. ಹೌದಾ, ಇದು ಯಾವುದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಇದು ಅಸರ್ಟಿವ್ ಸೆಂಟೆನ್ಸ್ ಇರತಕ್ಕಂಥದ್ದು. ಇದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ನ ಮಾಡಬೇಕಾದಾಗ ಹಿ ಡಸ್ ನಾಟ್ ಈಟ್ ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಎಸ್, ಇವಾಗ ಹಿ ಈಟ್ಸ್ ಆ್ಯನ್ ಆ್ಯಪಲ್ ಇದ್ದಿದ್ದನ್ನು ಡಸ್ ಹಿ ಈಟ್ ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಹೌದಾ, ಇದನ್ನ ನಾವು ಇವಾಗ ಇದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇದಾವೆ ಎರಡು. ಹೌದಾ, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ in the active voice sentence in the simple present tense. ಏನು ಆ್ಯಕ್ಟಿವ್ ವಾಯ್ಸ್ ಏನಿದೆಯಪ್ಪ ಅಂತಂದಾಗ ಆ ಸೆಂಟೆನ್ಸ್ ಆಫ್ ದಿ ಅಸರ್ಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಹೌದಾ, ಇಲ್ಲಿ ಈ ಹಿ ಈಟ್ಸ್ ಆ್ಯನ್ ಆ್ಯಪಲ್ ಅನ್ನು ನಾವು ಇವಾಗ ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು. ಇವು ಎರಡು ಸೆಂಟೆನ್ಸ್ ಏನಾಗ್ಯವು, ಏನು ಆ್ಯಕ್ಟಿವ್ ವಾಯ್ಸ್ದಲ್ಲಿದ್ದಾವೆ. ಆರ್ ಕೈಂಡ್ಸ್ ಆಫ್ ದ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿಯೂ ಆ್ಯಕ್ಟಿವ್ ವಾಯ್ಸ್ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕೂಡ ಆ್ಯಕ್ಟಿವ್ ವಾಯ್ಸ್ ಇದೆ. ನೆಕ್ಸ್ಟು ಅಸರ್ಟಿವ್ ಸೆಂಟೆನ್ಸಲ್ಲಿ ಕೂಡ ಆ್ಯಕ್ಟಿವ್ ವಾಯ್ಸ್ ಇದೆ. ಇವಾಗ ನಾವು ಏನು ಮಾಡಬೇಕಾಗಿದೆ, ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನ ಮಾಡಬೇಕು. ಹೌದಾ, ಆ್ಯನ್ ಆ್ಯಪಲ್ ಇಲ್ಲಿ ಆ್ಯಪಲ್ ಎಷ್ಟು ಅದಾವ್ರಿ, ಒಂದು ಐತಿ. ಅದಕ್ಕಾಗಿ ನಾವು ಇಲ್ಲಿ ಈಸ್ ಅಂತಕ್ಕಂಥದ್ದನ್ನು ತೆಗೋಬೇಕು. ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ಹಿಮ್. ಹಿ ಬಿಕಮ್ಸ್ ದಿ ಏನು ಹಿಮ್ ಅಂತಕ್ಕಂಥದ್ದು ಆಗ್ತತಿ.
ಎಸ್, ಇಲ್ಲಿ ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ಈಟನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಥರ್ಡ್ ಆಗಿದೆ. ಇಲ್ಲಿ ಫಿ ಫಾರ್ಮ್ ಅಂತೂ ಕೂಡ ಹೇಳ್ತೀವಿ ನಾವು ಇದಕ್ಕೆ. ನೆಕ್ಸ್ಟು ಬಾಯ್ ಇದೆ, ನೆಕ್ಸ್ಟು ಸಬ್ಜೆಕ್ಟ್ ಇದೆ. ಸೊ ಹೌ ಟು ಮೇಕ್ ಇಂಟು ದಿ ಇಂಟಾಗೇಟಿವ್ ಸೆಂಟೆನ್ಸ್ sentence to activize to passivize sentence here. ಸೊ ಆ್ಯನ್ ಆ್ಯಪಲ್, ಇಲ್ಲಿ ಆ್ಯನ್ ಆ್ಯಪಲ್ ಅನ್ನು ನಾವು ಬರೆಯೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ಏನಂತ ತಗೋಬೇಕ್ರಿ, ಈಗ ಡಸ್ ಇದ್ದಿದ್ದು ಏನಾಗ್ತತಿ, ಈಸ್ ಅಂತಕ್ಕಂಥದ್ದು ಆಗ್ತತಿ. ಹೌದಾ? ಈಸ್ ಆ್ಯನ್ ಆ್ಯಪಲ್, ಈಸ್ ಆ್ಯನ್ ಆ್ಯಪಲ್ eaten by him. Is an apple eaten by him? ಈಸ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಆಗಿದೆ, ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ಈಟನ್ ಅಂತಕ್ಕಂಥದ್ದು ವರ್ಬ್ ಥರ್ಡ್ ಆಗಿದೆ. ಇಟ್ ಮೀನ್ಸ್ ಏನಂತ ಹೇಳ್ತೀವಿ, ಮುಖ್ಯ ಕ್ರಿಯಾಪದ, ಮೂರನೇ ಮುಖ್ಯ ಕ್ರಿಯಾಪದ ಅಂತ ಹೇಳ್ತೀವಿ, ಮೇನ್ ವರ್ಬ್ ಥರ್ಡ್ ಅಂತ ಕೂಡ ಹೇಳ್ತೀವಿ. ದೆನ್ ಬಾಯ್ ಹಿಮ್ ಈಸ್ ದ ಸಬ್ಜೆಕ್ಟ್, ದೆನ್ ಕ್ವಶನ್ ಮಾರ್ಕ್. ಹೀಗಂದಾಗ ಒಂದು ಸೇಬು ಅವನಿಂದ ತಿನ್ನಲ್ಪಡುತ್ತದೆ. ಈ ಒಂದು ಮೀನಿಂಗನ್ನು ನೋಡಿದಾಗ ಒಂದು ಸೇಬು ಹಣ್ಣು ಅವನಿಂದ ತಿನ್ನಲ್ಪಡುತ್ತದೆಯೇ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ದಿ present continuous tense of the activized to passivized sentences. Next I will continue. Okay, thank you for watching our videos.